ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು ಏನು ಹೇಳ್ಕೊಡ್ತೀನಿ ಅಂತಂದರೆ ಶೋಲ್ಡರ್ ಡ್ರಾಪ ಪ್ರಾಬ್ಲಮ್ಸ್ ಫ್ರೆಂಡ್. ಆಮೇಲೆ ಶೋಲ್ಡರ್ ಡೌನ್ ಇರ್ತಾವೆ, ಕೆಲವೊಬ್ರದ್ದು ಶೋಲ್ಡರ್ ಸ್ಟ್ರೈಟಾಗಿ ಬಂದಿರೋಂಗಿಲ್ಲ, ಫುಲ್ ಸ್ಟ್ರೈಟ್ ಶೋಲ್ಡರ್ ಡೌನ್ ಇರ್ತಾವೆ. ನೀವು ಥಂಬ್ನೇಲ್ ಒಳಗೆ ನೋಡ್ರಿ ಬೇಕಾರೆ. ಅದು ಅವ್ರದ್ದು ಶೋಲ್ಡರ್ ಯಾವ ರೀತಿ ಅದ, ಫುಲ್ ಡೌನ್ ಅದ ಫ್ರೆಂಡ್ಸ್. ಅಂಥವ್ರಿಗೆ ಯಾವ ರೀತಿ ಬ್ಲೌಸನ್ನು ನಾವು ಕಟಿಂಗ್ ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋದೊಳಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ದಯವಿಟ್ಟು ಲೈಕು, ಶೇರು, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ವೀವರ್ಸ್ ಒಬ್ಬರು ನನಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿದ್ರು ಫ್ರೆಂಡ್ಸ. ಈ ರೀತಿ ಫೋಟೋ ಹಾಕ್ಯಾರ. ಇದು ಅವ್ರು ಸ್ಟಿಚ್ ಮಾಡಿದ ಬ್ಲೌಸ್, ಕಸ್ಟಮರ್ ಬ್ಲೌಸ್. ಇದು ಈ ರೀತಿಯಾಗಿ ನಂತವ್ರು ವೇರ್ ಮಾಡಿ ನೋಡ್ಕೊಳ್ಳೋಣ. ಇದು ಬ್ಲೌಸ್ ಹಾಳಾಗಿದ್ರೆ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅಂಥೇಳಿ ಕೇಳಿದರು. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೆ. ಅವರಿಗೆ ತಿಳಿದಿಲ್ಲ, ಒಂದು ವಿಡಿಯೋ ಮಾಡಿರಿ ನಾನು ಅದಕ್ಕೆ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಅಂಥೇಳಿ ಇದೊಂದು ವಿಡಿಯೋ ಮಾಡಾಕತ್ತೇನೆ ಫ್ರೆಂಡ್ಸ. ದಯವಿಟ್ಟು ನೋಡಿರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ, ಇದು ಶೋಲ್ಡರ ಈ ರೀತಿ ಅವ್ರಿಗೆ ಶೋಲ್ಡ್ರ ಸ್ಟ್ರೈಟ್ ಇಲ್ಲ, ಈ ಥರ ಡೌನ್ ಅದಾವೆ ಫ್ರೆಂಡ್ಸ್. ಈ ರೀತಿ ಬ್ಲೌಸ್ ಬಂದಾಗ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು, ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು, ಈ ವಿಡಿಯೋದೊಳಗೆ ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೀನಿ. ನೋಡೋಣ ಬರ್ರಿ ಫ್ರೆಂಡ್ಸ. ಈಗ ಕಟ್ಟಿಂಗ್ ಮಾಡೋಣ. ಫಸ್ಟಿಗೆ ನಮ್ಗೆ ಫ್ರೆಂಡ್ಸ ಶೋಲ್ಡರ್ ಡ್ರಾಪ ಯಾಕೆ ಆಗ್ತಾವೆ ಅಂತಂದ್ರೆ, ನಾವು ಶೋಲ್ಡ್ರ್ ಜಾಸ್ತಿ ತೊಗೊಂಡು, ನೆಕ್ ವಿಡ್ತ್ನೂ ಜಾಸ್ತಿ ತೊಗೊಂಡು, ಆರ್ಮೋಲ್ ಕಡಿಮೆ ತೊಗೊಂಡಿವಂತಂದ್ರೆ, ಆರ್ಮೋಲ್ ಏನಿರ್ತಲ್ಲ ಫ್ರೆಂಡ್ಸ, ಬಗಲಿನ ಉದ್ದ ಕಡಿಮೆ ತೊಗೊಂಡಿವಂತಂದ್ರೆ ಕಂಪಲ್ಸರಿ ಶೋಲ್ಡ್ರ್ ಡ್ರಾಪ ಆಗ್ತಾವೆ. ಬಗಲಿನ ಉದ್ದ ಕರೆಕ್ಟಾಗಿ ತೊಗೋಬೇಕು. ಆಮೇಲೆ ಇನ್ನೊಂದು ಟಿಪ್ಸ್ ಏನಂತಂದ್ರೆ, ನೀವು ಲೆಂತ್ ಅಂದ್ರೆ ಕೊರಳಿನ ಉದ್ದ ಜಾಸ್ತಿ ತೊಗೊಂಡು ಆಮೇಲೆ ಶೋಲ್ಡರ್ನು ಅದು ಎಷ್ಟದ ಅಷ್ಟೇ ಇಟ್ರಿ ಅಂತಂದ್ರೆ ಶೋಲ್ಡರ್ ಡ್ರಾಪ ಆಗ್ತಾವೆ ಫ್ರೆಂಡ್ಸ. ನೀವು ಹೆಂಗೆ ಕೊರಳಿನ ಲೆಂತ್ ಜಾಸ್ತಿ ಮಾಡ್ಕೋತಿರಲ್ಲ ಅಂದ್ರೆ, ಕೊರಳಿನ ಉದ್ದ ಜಾಸ್ತಿ ಮಾಡ್ಕೋತಿರಲ್ಲ, ಹಂಗೆ ಇಲ್ಲಿ ನೀವು ಶೋಲ್ಡರ್ನ ಕಡಿಮೆ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಅವರು ಅಳತಿ ಬ್ಲೌಸ್ ನಮ್ಗೆ 9 ಇಂಚ ರೆಡಿ ಹಿಂದೆ ನೆಕ್ ಕೊಟ್ಟಾರ ಫ್ರೆಂಡ್ಸ್. ಈಗ ಇದ್ರೊಳಗೆ ತೋರಿಸ್ತೀನಿ ನಾನು. ಈ ಬ್ಲೌಸ್ ನೋಡ್ರಿ, ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು. ಅವರಿಗೆ ಕರೆಕ್ಟ್ ಆಗೋ ಅಂಥೇಳಿ ಮತ್ತು 4 ಬ್ಲೌಸ್ ಕೊಟ್ಟಾರ ಫ್ರೆಂಡ್ಸ. ನೋಡಿರಿ, ಈ ರೀತಿ ಫಿನಿಶಿಂಗ್ ಬಂದದ್ದು ನಾ ಸ್ಟಿಚ್ ಮಾಡಿದ್ದು. ಅವರಿಗೆ ಪರ್ಫೆಕ್ಟ್ ಆಗ್ಯದಂಥ ಬ್ಲೌಸ. ನಾವು ಯಾವಾಗಲೂ ಈ ರೀತಿ ಫಿನಿಶಿಂಗ್ ಮಾಡಿಕೊಡ್ಬೇಕು. ಎಲ್ಲಿನೂ ಅವರಿಗೆ ರಫ್ ಆಗಿ ಕಾಣಿಸ್ಬಾರ್ದು, ನೀಟಾಗಿ ಇರಬೇಕು ಫ್ರೆಂಡ್ಸ. ಈಗ ನಾನು ನಿಮ್ಗೆ ಇದ್ರೊಳಗೆ ಎಕ್ಸಾಂಪಲ್ಲ ತೋರಿಸ್ತೇನೆ. ಈಗ ನೋಡ್ರಿ, ಇದು ಕೊರಳಿನ ಉದ್ದ ಇದು ಕರೆಕ್ಟಾಗಿ 9 ಇಂಚ್ ಅದ ಫ್ರೆಂಡ್ಸ್. ಈ 9 ಇಂಚ್ ಒಳಗೆ ಅವ್ರು ನಮ್ಗೆ ಕಸ್ಟಮರ ಇಲ್ರಿ ಇದನ್ನು ಸ್ವಲ್ಪ ಬ್ರಾಡ್ ಮಾಡಿರಿ, 10 ಇಂಚ್ ಇಡ್ರಿ ಅಂತ ಅಂದ್ರೆ ನೀವು ಇಲ್ಲಿ ಶೋಲ್ಡ್ರ್ ಏನು ತೊಗೊಂಡಿರ್ತಿರಲ್ಲ ಫ್ರೆಂಡ್ಸ, ಇಲ್ಲಿ ನೀವು ಶೋಲ್ಡ್ರ್ ಅಳತಿ ತೊಗೊಂಡಿರ್ತಿಲ್ಲ, ಅಂದಾಜು ಶೋಲ್ಡ್ರ್ 5.5 ಅಂತ ಇಟ್ಕೋರಿ ರೆಡಿ. ಅಂದರೆ ನಾವೆಲ್ಲನೂ ಇದನ್ನ ಅಳತಿ ಮಾಡಿಕೊಂಡು ರೆಡಿ 5.5 ಬಂತಂತ ಇಟ್ಕೋರಿ. ನೀವು ಕೊರಳು ಜಾಸ್ತಿ ಮಾಡ್ಕೊಂಡಿರ್ತೀರಿ, ಇಲ್ಲಿ 5.5 ಇಂಚ ಹಾಕಬಾರ್ದು, 5.25 ಇಂಚ್ ತೊಗೋಬೇಕು. ಯಾಕಂದರೆ 1/4 ಇಂಚ್ ನಾವು ಕಡಿಮೆ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಥಂಬ್ನೇಲ್ ಒಳಗೆ ತೋರಿಸಿದಂಥ ಫೋಟೋ ಅವರು ನೆಕ್ ವಿಡ್ತ್ ಜಾಸ್ತಿ ತೊಗೊಂಡಾರ ಫ್ರೆಂಡ್ಸ. ಆಮೇಲೆ ಶೋಲ್ಡರ್ನೂ ಜಾಸ್ತಿ ತೊಗೊಂಡಾರ, ಆರ್ಮೋಲ್ ಕಡಿಮೆ ತೊಗೊಂಡಾರ. ಇದೇ ಫಾಲ್ಟ. ಇದನ್ನು ಹೆಂಗೆ ಸರಿ ಮಾಡ್ಕೋಬೇಕ್ರಿ ಅಂತ ಕೇಳಾರ ಅವರು. ಅದು ಆಲ್ಮೋಸ್ಟ್ ಅದು ಬ್ಲೌಸ ಹಾಳಾಗಿದೆ ಫ್ರೆಂಡ್ಸ, ಸರಿ ಮಾಡ್ಕೊಳಕ್ಕೆ ಬರಲ್ಲ. ಅದು ಕಸ್ಟಮರ್ ಬ್ಲೌಸ್ ಐತತ್ತ. ಇನ್ನೊಂದು ಬ್ಲೌಸ್ ಅದೇ ರೀತಿ ಇನ್ನೊಂದು ಬ್ಲೌಸ್ ಪೀಸ್ ತಂದು ಸ್ಟಿಚ್ ಮಾಡಿ ಕೊಡೋದು ಒಳ್ಳೆಯದು. ಮತ್ತಿಲ್ಲ ಅದನ್ನೇ ರೆಡಿ ಮಾಡ್ತೀನಿ ಅಂತಂದರೆ ಟೆಂಪ್ರವರಿ ರೆಡಿ ಆಗ್ತದೆ. ಯಾವ ರೀತಿ ಮಾಡ್ಕೋಬೇಕಂತಂದ್ರೆ, ಈ ಅದು ಕೊರಳು ಈ ರೀತಿ ಆಗಿದೆ ಫ್ರೆಂಡ್ಸ. ನೀವೇನು ಮಾಡಬೇಕು, ಇಲ್ಲಿ ಶೋಲ್ಡರ್ ಪಟ್ಟಿ ಇಲ್ಲಿ ಏನು ಜೋಡಿಸಿರ್ತೀವಲ್ಲ, ನಾವು ಶೋಲ್ಡರ್ ಜೋಡಿಸಿರ್ತೀವಲ್ಲ, ಇದನ್ನು ಬಿಚ್ಕೋಬೇಕು. ಬಿಚ್ಚಿ ಆಮೇಲೆ ಪೈಪಿಂಗ್ನು ಮಾಡಿರ್ತೀವಲ್ಲ ಅದನ್ನು ಬಿಚ್ಕೋಬೇಕು. ಬಿಚ್ಕೊಂಡು ಈ ರೀತಿ ನಾವು ಇದು ಎಷ್ಟು ಹಾಕಲ್ಲ ಫ್ರೆಂಡ್ಸ, ಎಷ್ಟು ಅವ್ರಿಗೆ ಕೊರಳು ಜಾಸ್ತಿ ಅಲ್ಲ, ಈ ರೀತಿ ನಾವು ಹಿಡಿದು ಕರೆಕ್ಟಾಗಿ ಇಲ್ಲಿ ಯಾವುದು ಮುದ್ದೆ ಬರಲಾರ್ದಂಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ತೋಳನ್ನು ಬಿಚ್ಚಬೇಕಾಗ್ತದೆ ಫ್ರೆಂಡ್ಸ್. ನಾವು ಸ್ಲೀವ್ಸ್ನು ಬಿಚ್ಚಿ ಆಮೇಲೆ ಈ ರೀತಿ ಶೋಲ್ಡರ ಹೊಲ್ಕೊಂಡು ಆಮೇಲೆ ಇಲ್ಲಿ ಶೋಲ್ಡರ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡಿವಿ ಅಂತಂದ್ರೆ ಒಂದು ಸ್ವಲ್ಪ ನಮಗೆ ಇಲ್ಲಿ ಕೊರಳು ಬ್ರಾಡಾಗಿದ್ದು ಕಡಿಮೆ ಆಗ್ತದೆ. ಮತ್ತು ಇನ್ನೊಂದು ಏನಂತಂದ್ರೆ, ಇಲ್ಲಿ ಫ್ರೆಂಡ್ಸ್ ಇಲ್ಲೇನದಲ್ಲ ಈ ರೀತಿನೂ ನಾವು ಇಷ್ಟು ಒಂದು 1/4 ಇಂಚಿನಷ್ಟು ಇಲ್ಲಿ ಫಿಟ್ಟಿಂಗ್ ಮಾಡ್ಕೋಬೇಕು. 1/4 ಇಂಚಿನಷ್ಟು ಇಲ್ಲಿ ಹೊಲಿಬೇಕು ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್
ಅವರು ಆರ್ಮೋಲ ತುಂಬ ಕಡಿಮೆ ತೊಗೊಂಡಾರ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ನಿಮ್ಗೆ ತೋರಿಸ್ತಾನೆ ಇದ್ರೊಳಗೆ. ಈಗ ಆರ್ಮೋಲ ಈ ಬ್ಲೌಸಿಗೆ ಎಷ್ಟು ಬೇಕಲ್ಲ ನಾವು ಕರೆಕ್ಟಾಗಿ ಅಷ್ಟೇ ತೊಗೋಬೇಕು, ಹೆಚ್ಚು ತೊಗೋಬಾರ್ದು, ಕಮ್ಮಿ ತೊಗೋಬಾರ್ದು. ಈಗ ನೋಡ್ರಿ ಕಡಿಮೆ ತೊಗೊಂಡೇವೆ ಅಂತ ತಿಳ್ಕೊರಿ. ಇದು ಆರ್ಮೋಲ ಇಲ್ಲಿಗೆ ಬಂದೈತಿ ಸದ್ದ. ನಾವು ಒಂದು ವೇಳೆ ಕಡಿಮೆ ತೊಗೊಂಡ್ರೆ ಅದು ಇಲ್ಲಿಗೆ ಬಂದಿರ್ತದೆ ಫ್ರೆಂಡ್ಸ್. ಇಲ್ಲಿಗೆ ಇದೇ ಹೊಲಿಗೆ ಇಲ್ಲಿಗೆ ಒಂದು ಕಡಿಮೆ ತೊಗೊಂಡಾಗ ಇಲ್ಲಿಗೆ ಬಂದಿರ್ತದೆ. ಆವಾಗ ಆಟೋಮೆಟಿಕ್ಲಿ ನಿಮ್ಗೆ ಇಲ್ಲಿ ಆರ್ಮೋಲ್ ರೌಂಡ್ ಏನು ಇರ್ತೈತಲ್ಲ ಇದು ಕಡಿಮೆಯಾಗಿ ಟೈಟ್ ಆಗ್ತದೆ ಫ್ರೆಂಡ್ಸ್. ಇಲ್ಲೇನು ಜಾಸ್ತಿ ಆರ್ಮೋಲ್ ಏನು ಕಡಿಮೆ ತೊಗೊಂಡಿರ್ತಿರಲ್ಲ, ಆರ್ಮೋಲ್ ರೌಂಡ ಕಡಿಮೆ ಆಗ್ತದೆ ಫ್ರೆಂಡ್ಸ್. ಇಲ್ಲಿ ಕಡಿಮೆಯಾಗಿ ಆಟೋಮೆಟಿಕ್ಲಿ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇದು ಈ ರೀತಿ ಇಲ್ಲಿ ಆರ್ಮಲ್ ರೌಂಡ್ ಕಡಿಮೆ ಆಯ್ತಂದರೆ ಬ್ಲೌಸ ಈ ರೀತಿ ಜಕ್ಕೋತದ. ಇಲ್ಲಿ ನಮಗೆ ಬಗಲೊಳಗೆ ಟೈಟಾಗಿ ಬ್ಲೌಸ್ ಈ ರೀತಿ ಜಕ್ಕೋತದ. ಆಟೋಮೆಟಿಕ್ಲಿ ಶೋಲ್ಡ್ರ್ ಡ್ರಾಪ್ ಆಗ್ತಾವೆ ಫ್ರೆಂಡ್ಸ್. ಇದು ನಾನು ಹೇಳ್ಕೊಡ್ತಾ ಇದು ಪರ್ಫೆಕ್ಟ್. ನೀವು ಆರ್ಮೋಲ್ ಕರೆಕ್ಟಾಗಿ ಇಡಬೇಕು. ಆರ್ಮೋಲ್ ಕರೆಕ್ಟಾಗಿ ನಾವು ಯಾವ ರೀತಿ ಅಳತೆ ತೊಗೊಂಡು ಇಡಬೇಕಂತಂದ್ರೆ ಈಗ ನೋಡ್ರಿ ಅಳತೆ ಬ್ಲೌಸ್ ಒಳಗೆ ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಟೇಪನ್ನು ಫೋಲ್ಡಿಂಗ್ ಮಾಡ್ಕೊರಿ. ಈಗ ನೋಡ್ರಿ ಎಷ್ಟು ಬಂತು ಆರ್ಮೋಲ 5.5 ಇಂಚ್. ಈ ಬ್ಲೌಸಿಗಿದು ಕರೆಕ್ಟ್ ಅದ ಫ್ರೆಂಡ್ಸ್. 5.5 ಇಂಚ್ ಈ ರೀತಿ ನೀವು ಆರ್ಮೋಲ ಲೆಂತ ತಗೋಬೇಕು. ಯಾವಾಗ್ಲೂ ಶೋಲ್ಡ್ರ್ ಡ್ರಾಪ್ ಆಗ್ಲಕ್ಕ ಏನು ಕಾರಣ ಅಂತಂದ್ರೆ ನೆಕ್ ಬ್ರಾಡ್ ಇದ್ದಾಗ ನಾವು ಶೋಲ್ಡರ್ನ ಕಡಿಮೆ ಮಾಡ್ಕೋಬೇಕು ಮತ್ತು ಆರ್ಮೋಲ್ ಯಾವಾಗಲೂ ಕಡಿಮೆ ತೊಗೋಬಾರ್ದು ಫ್ರೆಂಡ್ಸ್. ಅಂದ್ರೆ ಬಗಲುದ್ದ ಯಾವಾಗಲೂ ಕಡಿಮೆ ತೊಗೋಬಾರ್ದು, ಹೆಚ್ಚು ತೊಗೋಬಾರ್ದು. ಅದು ಎಷ್ಟದ ಎಕ್ಸಾಕ್ಟಾಗಿ ನೀವು ಕರೆಕ್ಟ್ ಅಳತೆ ಮಾಡಿಕೊಂಡು ಕಟಿಂಗ್ ಮಾಡಿರಿ ಅಂತಂದ್ರೆ ಬ್ಲೌಸ ಕರೆಕ್ಟಾಗಿ ಬರುತ್ತೆ. ಮತ್ತು ಶೋಲ್ಡ್ರ್ ಡೌನ್ ಇದ್ದವರಿಗೆ ಅಂದ್ರೆ ಈಗ ಕೆಲವೊಬ್ರಿಗೆ ಎಲ್ಲರಿಗೂ ಶೋಲ್ಡರ ಒಂದು ಎಕ್ಸಾಂಪಲ್ ನೋಡ್ರಿ. ಇದೊಂದು ಎಕ್ಸಾಂಪಲ್ ಆಗಿ ತೋರಿಸ್ತೇನೆ ಫ್ರೆಂಡ್ಸ. ಎಲ್ಲರಿಗೂ ಶೋಲ್ಡರ ಇದೇ ರೀತಿಯಾಗಿ ಸ್ಟ್ರೈಟಾಗಿ ಬರೋದಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಈಗ ನೋಡಿರಿ ಕೆಲವೊಬ್ಬರಿಗೆ ಈ ರೀತಿ ಶೋಲ್ಡರ ಇದೇನು ಸ್ಟ್ರೈಟ್ ಬಂದಲ್ಲ ಈ ರೀತಿ ಡೌನ್ ಬಂದಿರ್ತಾವೆ. ನಾನು ನಿಮ್ಗೆ ಫೋಟೋದೊಳಗೆ ತೋರಿಸಿಲ್ಲ ಆ ರೀತಿ ಡೌನ್ ಬಂದಿರ್ತಾವೆ. ಇಂಥವ್ರಿಗೆ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕಂಥೇಳಿ ಈಗ ಈ ವಿಡಿಯೋದಾಗ ಪರ್ಫೆಕ್ಟಾಗಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ. ಈಗ ನೋಡಿರಿ ಫ್ರೆಂಡ್ಸ, ಬ್ಲೌಸಿನ ಪೂರ್ಣ ಉದ್ದ 14.5 ಇಂಚ. 14.5 ಒಳಗೆ ನಾವು ಪ್ಲಸ್ 1 ಇಂಚ ಕೂಡಿಸ್ಕೋಬೇಕು. ಇದು ಬ್ಯಾಕ್ ಪಾರ್ಟು 15.5 ಇಂಚ್. 15.5 ಇಲ್ಲಿನೂ ನಾವು ಅಷ್ಟೇ ತೊಗೊಂಡು ಒಂದು ಮಾರ್ಕ್ ಹಾಕೋಣ 15.5. ಆಮೇಲೆ ಇಲ್ಲಿ ಒಂದು ಈ ರೀತಿ ಲೈನ್ ಹಾಕೋಣ ಫ್ರೆಂಡ್ಸ್. ಈಗ ನಾನು ನಿಮಗೆ ಇದ್ರೊಳಗೆ ಬ್ಯಾಕ್ ಪಾರ್ಟ ಅಷ್ಟೇ ತೋರಿಸ್ತೀನಿ ಫ್ರೆಂಡ್ಸ. ಫುಲ್ ವಿಡಿಯೋ ಇದ್ರದ್ದು ಬೇಕಾದರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಆಮೇಲೆ ಇದಕ್ಕೆ ನಾವು ಶೋಲ್ಡರ 5.5 ಇಂಚ, ಶೋಲ್ಡ್ರ್ ಪಟ್ಟಿ 3 ಇಂಚ, ಬಗಲುದ್ದ 5.25 ಇಂಚ, ಆಮೇಲೆ ನಮಗಿಲ್ಲಿ ಚೆಸ್ಟ್ 9.5 ಇಂಚ, 1.5 ಇಂಚ ಮಾರ್ಜಿನ್ನ. ಈಗ ನೋಡ್ರಿ ಇಲ್ಲಿ ನಾವು 1.25 ಇಂಚ ತೊಗೊಳ್ಳೋಣ. ಯಾಕಂದರೆ ಇದು 38 ಸೈಜ್ ಆಗ್ತದೆ ಫ್ರೆಂಡ್ಸ. ಇಲ್ಲಿ 1.25 ಇಂಚ್. ನಾವು 36ಗೆ ಎಷ್ಟು ತೊಗೊಂಡಿದ್ದೇವೆ? 1 ಇಂಚ್ ತೊಗೊಂಡಿದ್ದೇವೆ. ಬ್ಯಾಕ್ ನೆಕ್ 9 ಇಂಚ, 1/4 ಇಂಚ್ ಕೂಡಿಸಿ 9.25. ಇಲ್ಲಿ 2.5 ಬಂದಿರ್ತದೆ ಫ್ರೆಂಡ್ಸ್. ನೋಡ್ರಿ 2.5. ಇಲ್ಲಿ ನಾವು 2.25 ಇಂಚ್ ತೊಗೊಳ್ಳೋಣ. ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ವೇಸ್ಟ್ 8.5 ಇಂಚ. 8.5 ಒಳಗೆ ನಾವು 1 ಇಂಚ್ ಕೂಡಿಸಿ 9.5, 1.5 ಇಂಚ ಮಾರ್ಜಿನ. ಸಾರಿ ಫ್ರೆಂಡ್ಸ, ಅದು ನೆಕ್ ನಾನು ಡ್ರಾ ಮಾಡೋ ಹೊತ್ನಾಗ ವಿಡಿಯೋದಾಗ ರೆಕಾರ್ಡ್ ಆಗಿಲ್ಲ. ಸಾರಿ ಫ್ರೆಂಡ್ಸ. ಅಂದ್ರೆ ಅದು ನಾನು ವಿಡಿಯೋ ಮಾಡೋ ಹೊತ್ನಾಗ ಅದು ಮಿಸ್ ಆಯಿತು, ಗೊತ್ತಾಗಲಿಲ್ಲ. ಸಾರಿ ಫ್ರೆಂಡ್ಸ್.
ನಾವು ಇಲ್ಲಿ ಅವ್ರದ್ದು ಶೋಲ್ಡರ ಈ ರೀತಿ ಡೌನ್ ಬಂದದ ಫ್ರೆಂಡ್ಸ. ಎಲ್ಲರದ್ದು ಶೋಲ್ಡ್ರ್ ಈ ರೀತಿ ಸ್ಟ್ರೈಟಾಗಿ ಇರ್ತಾವೆ, ಕೆಲವೊಬ್ರಿಗೆ ಈ ರೀತಿ ಡೌನ್ ಬಂದಿರ್ತಾವೆ. ಇಂಥವ್ರಿಗೆ ನಾವು ಬ್ಲೌಸನ್ನು ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗ್ತದ. ಈ ರೀತಿ ಬಂದವ್ರಿಗೆ ನಾವು ಇಲ್ಲಿ 1/2 ಇಂಚ್, 1/4 ಇಂಚ್ ಅಲ್ಲ ಫ್ರೆಂಡ್ಸ, 1/2 ಇಂಚ್ ತೊಗೋಬೇಕು. ಅಂದರೆ ಅರ್ಧ ಇಂಚ್ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ ಹಾಕೊಳ್ಳೋಣ. ಆಗಿ ಬಂದಾಗ ನಾವು ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳೇಬೇಕು. ಅದಕ್ಕಂತೇಳಿ ನಿಮ್ಗೆ ಈ ವಿಡಿಯೋದಾಗ ಹೇಳ್ಕೊಡತ್ತೀನಿ ನೋಡಿ ಫ್ರೆಂಡ್ಸ್. ಇದು ನಿಮ್ಗೆ ತಿಳಿದದಂತೇಳಿ ತಿಳ್ಕೊಂಡೀನಿ. ಶೋಲ್ಡ್ರ್ ಡ್ರಾಪ, ಆಮೇಲೆ ಈ ರೀತಿ ಶೋಲ್ಡ್ರ್ ಡೌನ್ ಇದ್ದವ್ರಿಗೆ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಆಮೇಲೆ ಕೆಟ್ಟಂಥ ಬ್ಲೌಸ್ನ ಒಂದು ಸ್ವಲ್ಪ ಮಟ್ಟಿಗಾದರೂ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂಥೇಳಿ ಈ ವಿಡಿಯೋದಾಗ ತಿಳಿಸ್ಕೊಟ್ಟೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ರೆಗ್ಯುಲರಾಗಿ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಬರ್ತಾವೆ, ದಯವಿಟ್ಟು ನೋಡಿರಿ ಫ್ರೆಂಡ್ಸ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.